ಸಮುದಾಯಕ್ಕೆ ಅನ್ಯಾಯ ಮಾಡಿರುವ ನಿಟ್ಟೂರ ಗ್ರಾಮ ಪಂಚಾಯತ್ ರವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ಕೂಡಲೇ ತನಿಖಾ ತಂಡ ರಚಿಸಬೇಕು ಅಂತ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘದ ಸದಸ್ಯರು ಗ್ರಾಮಸ್ಥರು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು. ಟಿವಿ ಜೊತೆಗೆ ಮಾತನಾಡಿದ ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘದ ರಾಜ್ಯಾಧ್ಯಕ್ಷ ಪ್ರವೀಣ್ ಮಾದರ, ದಲಿತ ಸಂಘಟನೆಗೆ ಆದ ಅನ್ಯಾಯದ ಕುರಿತು ಅಳಲು ತೋಡಿಕೊಂಡು ಖಾನಪುರ ಜಾಗ ಕೊಡದೆ ಅನ್ಯಾಯ ಮಾಡಿದ್ದಾರೆ. ಕೂಡಲೇ ನ್ಯಾಯ ದೊರಕಿಸುವಂತೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಭಾಗಿಯಾಗಿದ್ದರು. 8 ಮತ್ತು 7ನೇ ಸಾಲಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಏನು ನಿಟ್ಟೂರು ಗ್ರಾಮ ಪಂಚಾಯಿತಿಯವರು ಪ್ರಭುನಗರ ಗ್ರಾಮಕ್ಕೆ ನೀಡಿದ್ದು ದಲಿತ ಸಮುದಾಯದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲೆಂದು ಖುಲ್ಲಾ ಜಾಗ ನೀಡುತ್ತಾರೆ. ಆದರೆ ಸದರಿ 17 ವರ್ಷದಿಂದ ಯಾವುದೇ ರೀತಿಯ ನಮ್ಮ ಸಮುದಾಯದ ಜನರಿಗೆ ಆ ಜಾಗ ಕಂಡು ಬಂದಿಲ್ಲ. ಆ ಜಾಗದ ವಿಚಾರ ಬಗ್ಗೆ ನಾವು ಈಗಾಗಲೇ ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಎಲ್ಲ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ರು ಕೂಡ ದಲಿತರ ಗೋಳು ಕೇಳೋರಲ್ಲಿ ಯಾರೂ ಇಲ್ಲ. ಹಾಗಾಗಿ ಜಿಲ್ಲಾ ಪಂಚಾಯತಿಗೆ ನಾವು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಮಾನ್ಯ ಜಂಟಿ ವಿತರಕರು ಸಮಾಜ ಕಲ್ಯಾಣ ಇಲಾಖೆ ಅವರ ಮೂಲಕ ಪರಿಶಿಷ್ಟ ಜಾತಿಯ ಅನೇಕ ಬೇಡಿಕೆಗಳಿದ್ದಾವೆ. ಯಾಕಂದರೆ ಬಾವಿ ಮೇಲೆ ಅಣುಕಟ್ಟ ಕಟ್ಟಡಗಳು ಕಟ್ಟಿದ್ದಾರೆ, ಅನೇಕ ಬೇಡಿಕೆಗಳಿದ್ದಾವೆ. ಮತ್ತು ನೀರಿನ ಕೆಲವೊಂದು ದುರ್ವಾಸನೆ ಬರುವಂಥ ವ್ಯವಸ್ಥೆ ಆಗಿದೆ, ಕೆಲವೊಂದು ನಾನಾ ವಿಚಾರಗಳಲ್ಲಿ ನಡೀತಾ ಇದೆ. ಹಾಗಾಗಿ ಮತ್ತು ಏನು ರಸ್ತೆ ಕೂಡ ಚಕ್ಕರ್ ಲೈನ್ ಕೂಡ